ತ್ರಿವಿಕ್ರಮ ಶಬ್ದದ ಅರ್ಥವನ್ನ ಈಗ ನೋಡೋಣ. ತ್ರಿವಿತ್ರಯವ ತ್ರಯೋರ್ಲೋಕಾಃ ಕೀರ್ತಿತಾಃ ಮುನಿಸತ್ತಮೈಃ ಕ್ರಮಸೇತ್ತಾನ್ಸ್ತ್ರಿಧೋ ಸರ್ವಾನ್ ತ್ರಿವಿಕ್ರಮೋಸಿ ಜನಾರ್ದನ ಮತ್ತು ಹರಿವಂಶದಲ್ಲಿ ಬರುವಂತಹ ಒಂದು ಶ್ಲೋಕ ಇದು. ತ್ರಿ ಅಂದ್ರೆ 3 ಲೋಕಗಳು ಅಂತನೂ ಜ್ಞಾನಿಗಳು ಹೇಳ್ತಾರೆ. ಆ 3 ಲೋಕಗಳನ್ನು ಕೂಡ ದಾಟಿದವನು ಅನ್ನೋ ಅರ್ಥದಲ್ಲಿ, ಆ 3 ಲೋಕಗಳನ್ನು ಕೂಡ ಅಳದವನು ಅನ್ನೋ ಅರ್ಥದಲ್ಲಿ ಅವನಿಗೆ ತ್ರಿವಿಕ್ರಮ ಅನ್ನೋ ಹೆಸರಿದೆ. ಅಲ್ಲೇ ಹರಿವಂಶದಲ್ಲಿ ಕೊನೆಯ ಭವಿಷ್ಯ ಪರ್ವದ 88ನೇ ಅಧ್ಯಾಯದ 51ನೇ ಶ್ಲೋಕ ಹೀಗೆ ಕೇಳಿ ಬರ್ತದೆ. ತ್ರಿವಿತ್ಯೇವ ತಯೋ ವೇದಾಹ. ತ್ರಿ ಅಂದ್ರೆ 3 ಲೋಕಗಳು ಅನ್ನುವ ಅರ್ಥ ಹಿಂದಿನದ್ದಾಯ್ತು. 3 ವೇದಗಳು ಅನ್ನುವ ಅರ್ಥ ಈಗ ಬರ್ತದೆ. ಕೀರ್ತಿತ ಮುನಿಸತ್ತಮೈಹಿ ಕ್ರಮತೆ ತಾಸ್ತ್ರಿಧಾ ಸರ್ವಾನ್ ತ್ರಿವಿಕ್ರಮ ಇತಿ ಶ್ರುತಃ. ಹಿಂದಿನ ಶ್ಲೋಕವು ಈ ಶ್ಲೋಕವು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿದೆ. 3 ವೇದಗಳನ್ನು ಕೂಡ ಕ್ರಮತೆ ದಾಟಿ ಮುಂದೆ ಹೋದವನು, 3 ವೇದಗಳಿಗೂ ನಿಲುಕದಂತಹ ಮಹಿಮಾತಿಶಯ ಇದ್ದವನು ಅಂತ ಅರ್ಥ. 3 ಲೋಕಗಳನ್ನು ಕೂಡ ವ್ಯಾಖ್ಯಾನ ಮಾಡಿದವನು ಅಂತ ಅರ್ಥ. 3 ವೇದಗಳನ್ನು ಕೂಡ ವ್ಯಾಖ್ಯಾನ ಮಾಡಿದವನು ಅಂತ ಅರ್ಥ. ಮತ್ತೆ 3 ವೇದಗಳನ್ನು ಕೂಡ ಮೀರಿ ಅವುಗಳ ಅರ್ಥವನ್ನು ಮೀರಿದ ಅರ್ಥವನ್ನು ಹೇಳುವಂತಹ ಮಹಾಭಾರತವನ್ನ ರಚನೆ ಮಾಡಿದವನು ಅಂತ ಅರ್ಥ. ಹೀಗೆ ಕ್ರಮತೆ ತಾನ್ ತ್ರಿಧಾ ಸರ್ವಾನ್, ಆ 3 ವೇದಗಳನ್ನು ಕೂಡ ಕ್ರಮಿಸಿದವನು ಅಂತ ಹೀಗರ್ಥ, ದಾಟಿ ಮುಂದೆ ಹೋದವನು ಅಂತ ಅರ್ಥ. ಈ ಅರ್ಥಗಳನ್ನೆಲ್ಲ ಆ ಶಬ್ದಕ್ಕೆ ನಾವು ಹೇಳಬಹುದಾಗಿದೆ. 3 ವೇದಗಳಿಗೂ ಕೂಡ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಅಂತ 3 ಪಾಠಗಳಿವೆ. 3 ವೇದಗಳನ್ನು 3 ರೀತಿಯಾಗಿ ಕ್ರಮಿಸಿದವನು. ಯಜುರ್ವೇದದ ಸಂಹಿತಾ ಪಾಠ, ಋಗ್ವೇದದ ಸಂಹಿತಾ ಪಾಠ, ಸಾಮವೇದದ ಸಂಹಿತಾ ಪಾಠ, ಹಾಗೆ ಪದಪಾಠನೂ ಕೂಡ 3 ವೇದಕ್ಕೆ, ಕ್ರಮಪಾಠವು 3 ವೇದಕ್ಕೆ ಮೀರಿದವನು. ಹೀಗೆ 3 ವೇದದ 3 ಪಾಠಗಳನ್ನ ಮೀರಿರುವ ಅರ್ಥವನ್ನ ತಿಳಿದವನು, ಮತ್ತೆ ಅದನ್ನು ವ್ಯಾಖ್ಯಾನಿಸಿದವನು ಅಂತ ಹೀಗೆಲ್ಲ ಅರ್ಥ. 3 ವೇದದ 3 ಪಾಠಗಳೇನಿವೆ, ಸಂಹಿತಾ, ಪದ ಮತ್ತು ಕ್ರಮಪಾಠ, ಆ ಕ್ರಮಪಾಠಗಳಿಗೆ ನಿಯಾಮಕವಾದಂಥ ವರಾಹ ಕ್ರಮವಾಗಿ ಸಂಹಿತಾ ಪಾಠ, ಪದಪಾಠ ಮತ್ತು ಕ್ರಮಪಾಠಗಳಿಗೆ ವರಾಹ, ವಾಮನ ಮತ್ತು ನರಸಿಂಹ ರೂಪ, ಈ ರೂಪಗಳಿಂದ ಆ 3 ವೇದಗಳ 3 ಪಾಠಗಳಿಂದ ಪ್ರತಿಪಾದ್ಯನಾದವನು ಅಂತ ಅರ್ಥ. ಹೀಗೆ ನಾವು ಆ ಶ್ಲೋಕಗಳನ್ನ ಅರ್ಥ ಮಾಡಿಕೊಳ್ಬಹುದಾಗಿದೆ. ತ್ರಿ ಅನ್ನೋದಕ್ಕೆ ಬೇರೆ ಬೇರೆ ಗುಣಗಳನ್ನ, ಅರ್ಥಗಳನ್ನ ಅನೇಕ ರೀತಿಯಾಗಿ ಮಾಡಬಹುದು. ತ್ರಿ ಅಂದ್ರೆ 3 ಪ್ರಕೃತಿಯ 3 ಗುಣಗಳು, ಅದನ್ನೆಲ್ಲ ದಾಟಿದವನು ಅಂತೆಲ್ಲ ಅರ್ಥ ಮಾಡಬಹುದು. ನಿರ್ಗುಣ ಬ್ರಹ್ಮ ಅಂತ ಕರೆಸ್ಕೊತಾನೆ ಪರಮಾತ್ಮ. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ ಬ್ರಹ್ಮ ಸಗುಣಂ ಸ್ಮೃತ ಅಂತ. ಭಗವಂತನಿಗೆ ನಿರ್ಗುಣ ಬ್ರಹ್ಮ ಅಂತನೂ, ಲಕ್ಷ್ಮೀದೇವಿಗೆ ಸಗುಣ ಬ್ರಹ್ಮ ಅಂತನೂ ಹೇಳ್ತಾರೆ ಅಂತ ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಹಾಗರ್ಥಗಳನ್ನು ಹೇಳಬಹುದು. ನಮಗೆ ಇಲ್ಲಿ ಉಪಲಬ್ಧ ಇರುವಂತಹ ಶ್ಲೋಕಗಳ ಆಧಾರದಿಂದ ನಾವು ಹೇಳಬಹುದಾದಂತಹ ಅರ್ಥಗಳು ಇಷ್ಟಾಗಿವೆ. ಇದು ತ್ರಿವಿಕ್ರಮ ಶಬ್ದದ ಒಂದು ಶಬ್ದಾರ್ಥ ಚಿಂತನ.